ಗೆಳೆಯರೇ ನಮಸ್ಕಾರ. ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕೆಲವೊಂದು ವ್ಯಕ್ತಿಗಳು ನಿಮ್ಮೊಂದಿಗೆ ಇದ್ದು ನಿಮ್ಮ ಮನದಲ್ಲಿ ವಿಷಯದ ಬೀಜವನ್ನು ಬಿತ್ತುವ ಕಾರ್ಯ ಮಾಡುತ್ತಿರುತ್ತಾರೆ. ಅಂತವರಿಗೆ ಮಾಡರ್ನ್ ಭಾಷೆಯಲ್ಲಿ ಟಾಕ್ಸಿಕ್ ಪೀಪಲ್ ಎಂದು ಕರೆಯುತ್ತಾರೆ. ಇಂಥವರ ಬ್ಲಡ್ ಗ್ರೂಪ್ ಮಾತ್ರ ಪಾಸಿಟಿವ್ ಇರುತ್ತದೆ. ಬಾಯಿ ಬಿಟ್ಟರೆ ಎಲ್ಲರ ಬಗ್ಗೆ, ಎದುರು ಮನೆ, ಪಕ್ಕದ ಮನೆ, ರಕ್ತ ಸಂಬಂಧಿ, ದೂರದ ಸಂಬಂಧಿ ಅಷ್ಟೇ ಯಾಕೆ ತಮ್ಮ ಕುಟುಂಬದಲ್ಲಿ ಇರುವವರು ಎಲ್ಲರ ಬಗ್ಗೆಯೂ ಇವರು ನೆಗೆಟಿವ್ ಮಾತನ್ನು ಆಡುತ್ತಿರುತ್ತಾರೆ. ಅವರು ಸ್ನೇಹಿತರೇ ಆಗಿರಬಹುದು, ನೆರೆಹೊರೆಯವರಾಗಿರಬಹುದು. ಇನ್ನು ನಾನು ಹೇಳುವುದು ನಿಮಗೆ ಸ್ವಲ್ಪ ಕಠೋರ ಅನ್ನಿಸಬಹುದು. ಸ್ವತಃ ನಮ್ಮ ಕುಟುಂಬದವರು, ಒಡ ಹುಟ್ಟಿದವರು, ಅಥವಾ ನಮಗೆ ಜನ್ಮ ನೀಡಿದವರು, ಅಥವಾ ಅತ್ತೆ ಮಾವ ಯಾರು ಕೂಡ ಆಗಿರಬಹುದು. ಬಾಯಿ ಬಿಟ್ಟರೆ ಕೆಟ್ಟದ್ದನ್ನೇ ನುಡಿಯೋದು, ಕೆಟ್ಟದ್ದನ್ನೇ ಮಾತನಾಡೋದು, ಕೆಟ್ಟದ್ದನ್ನು ಸುತ್ತೆಲ್ಲ ಹರಡಿ ತಾವು ಮಾತ್ರ ಆರಾಮಾಗಿ ಇರುತ್ತಾರೆ. ಇಂಥವರನ್ನು ಹೇಗೆ ಹ್ಯಾಂಡಲ್ ಮಾಡುವುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿರಿ. ಪ್ರಪ್ರಥಮವಾಗಿ ಇಂಥವರನ್ನು ತಪ್ಪಿಸಲು ಪ್ರಯತ್ನಿಸಬೇಡಿ. ಯಾಕೆಂದರೆ ಎಷ್ಟು ದಿನ ಅವರನ್ನು ತಪ್ಪಿಸಲು ಸಾಧ್ಯ ಹೇಳಿ? ಹಾಗಾಗಿ ಅವರನ್ನು ಫೇಸ್ ಮಾಡುವುದನ್ನು ಕಲಿಯಿರಿ. ಇನ್ನು ಅವರು ಏನಾದರೂ ಹೇಳುವುದಕ್ಕಿಂತ ಮೊದಲೇ ನೀವು ನಿಮ್ಮ ಮನಸ್ಸಲ್ಲಿ ಅಂದುಕೊಳ್ಳಿ, ಅವರು 100ಕ್ಕೆ 100ರಷ್ಟು ನಮಗೆ ಒತ್ತಡ ತರುವಂತಹ, ಕೋಪ ಬರುವಂತಹ ಮಾತುಗಳನ್ನೇ ಆಡಲಿದ್ದಾರೆ ಮತ್ತು ಅದಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಬಾರದು ಎಂದು ನೀವು ನಿಮ್ಮ ಮನಕ್ಕೆ ಹೇಳಿರಿ. ಅನಂತರ ಅವರು ಹೇಳಿ ಹೋದ ಮೇಲೆ ತಕ್ಷಣವೇ ನಿಮಗೆ ತಿಳಿಯುತ್ತದೆ ಮತ್ತು ನಿಮ್ಮ ನೆನಪಿಗೆ ಬರುತ್ತದೆ, ಏನೆಂದರೆ ಇವರು ಇಂಥ ವಿಷಯವನ್ನೇ ಹೇಳಲು ಬಂದಿದ್ದರು ಎಂದು ನನಗೆ ಮೊದಲೇ ತಿಳಿದಿತ್ತು ಎಂದು ನಿಮಗೆ ಮನವರಿಕೆಯಾಗುತ್ತದೆ. ಅವರು ಏನೇ ಹೇಳಲಿ, ಎಷ್ಟೇ ಹೇಳಲಿ, ಅವರೊಂದಿಗೆ ಒನ್ ವರ್ಡ್ ಕಮ್ಯುನಿಕೇಶನ್ ಇಟ್ಟುಕೊಳ್ಳಬೇಕು. ಹಾ, ಹೌದು, ನೀವು ಹೇಳುವುದು ಸರಿ ಇದೆ, ನಡೆಯುತ್ತದೆ, ಹೌದು, ನೀವೇ ಸರಿ ಎಂಬ ಒಂದೇ ಶಬ್ದದಲ್ಲಿ ಅವರ ಮಾತುಗಳಿಗೆ ಉತ್ತರವನ್ನು ನೀಡಬೇಕು. ಇದರ ಲಾಭ ಏನೆಂದರೆ, ನಾನು ಎಷ್ಟು ಬಗಳಲು ಸಾಧ್ಯ ಹೇಳಿ? ಅದಕ್ಕೆ ಸಾಕಾದಾಗ ತನ್ನಷ್ಟಕ್ಕೆ ತಾನೇ ಶಾಂತವಾಗಿ ಕುಳಿತುಕೊಳ್ಳುತ್ತದೆ. ಇನ್ನು ಅಂತವರು ಏನೇ ಹೇಳಲು ಬಂದರೆ ಅವರಿಗೆ ಇಂಟ್ರೆಸ್ಟ್ ಅನ್ನು ತೋರಿಸಬೇಡಿ. ನೀವು ಉದಾಸೀನ ಮಾಡಿದರೆ ಅವರೇ ಹೇಳುವುದನ್ನು ಕಡಿಮೆ ಮಾಡುತ್ತಾರೆ. ನೀವಾಗಿಯೇ ಅವರಿಗೆ ನಿಮ್ಮ ವೈಯಕ್ತಿಕ ಮಾಹಿತಿ ಹೇಳಬೇಡಿ. ಇಂದು ನಿಮ್ಮವರೇ ಎಂದು ನಿಮ್ಮನ್ನು ನಂಬಿಸಿ ಮುಂದೊಂದು ದಿನ ಅವರು ತಪ್ಪದೆ ನಿಮ್ಮ ಸೀಕ್ರೆಟ್ಗಳನ್ನು, ನೀವು ಹೇಳಿದ ಮಾಹಿತಿಯನ್ನು ಇಟ್ಟುಕೊಂಡು ಅವರು ನಿಮಗೆ ತೊಂದರೆಯನ್ನು ಕೊಡುತ್ತಾರೆ. ನಿಮ್ಮ ಗುಟ್ಟುಗಳನ್ನು ಅಪ್ಪಿತಪ್ಪಿ ಇವರೊಂದಿಗೆ ಶೇರ್ ಮಾಡಿಕೊಳ್ಳಬೇಡಿ. ಇವರು ಅದರಿಂದ ನಿಮ್ಮ ಗೌರವಕ್ಕೆ ತೊಂದರೆಯನ್ನು ತರುತ್ತಾರೆ. ಇಂಥವರು ಎದುರು ಬಂದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ಇಲ್ಲವೆಂದರೆ ಅವರು ಅಂದುಕೊಳ್ಳುತ್ತಾರೆ ನೀವು ಅವರಿಗೆ ಹೆದರುತ್ತೀರಿ ಎಂದು. ಅವರಿಗೇನು ಗೊತ್ತು, ನಿಮ್ಮ ಕಣ್ಣುಗಳು ಅವರನ್ನು ನೋಡಲು ಕೂಡ ಇಷ್ಟಪಡುವುದಿಲ್ಲ, ಹಾಗಾಗಿ ತಿರಸ್ಕಾರದಿಂದ ನೀವು ಅವರನ್ನು ನೋಡುವುದಿಲ್ಲ ಎಂದು. ಅವರೇನೇ ಹೇಳಿ ನಿಮಗೆ ಕೋಪ ಬಂದರೂ ನೀವು ನಕ್ಕು ಸುಮ್ಮನಾಗಬೇಕು. ನೀವು ನಿಮಗೆ ಅವರ ಮಾತಿಂದ ಒತ್ತಡ ಆಗಿದೆ ಎಂದು ತೋರಿಸಿದರೆ ಅವರು ಮತ್ತೆ ಮತ್ತೆ ಅದೇ ಕಾಯಕ ಮಾಡುತ್ತಾರೆ. ನೆನಪಿಡಿ, ಟಾಕ್ಸಿಕ್ ಪೀಪಲ್ ನಿಮ್ಮೆಡೆ ಬರುತ್ತಿದ್ದಾರೆ ಎಂದರೆ ಅವರು ಟಾರ್ಗೆಟ್ ಮಾಡಿಯೇ ಬರುತ್ತಿದ್ದಾರೆ. ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟು ನಿಮ್ಮ ಮಾನಸಿಕ ಸ್ಥಿತಿ ಹದಗೆಡಿಸಿ ನಿಮ್ಮನ್ನು ವಿಚಲಿತ ಮಾಡಲೆಂದು. ಅಂತ ಸಮಯದಲ್ಲಿ ಅವರಿಗೆ ತೋರಿಸಿ, ನಾವು ನಮ್ಮ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದೇವೆ ಎಂದು. ಇಂಥ ನೀತಿಗೆಟ್ಟ, ನಾಚಿಕೆ ಬಿಟ್ಟ ಕೆಟ್ಟ ವ್ಯಕ್ತಿಗಳನ್ನು ತಲೆಯಿಂದ ಹೊರಗೆ ಇಟ್ಟು ನಾವು ನಮ್ಮ ಕೆಲಸದಲ್ಲಿ ಸಾಧನೆ ಮಾಡಿ ತೋರಿಸಬೇಕು. ನಂತರ ಅವರು ಶ್ವಾನದಂತೆ ಬಾಲ ಅಲ್ಲಾಡಿಸುತ್ತಾ ನಿಮ್ಮ ಮುಂದೆ ಬಂದು ನಿಲ್ಲಲು ಪ್ರಾರಂಭಿಸುತ್ತಾರೆ. ಧನ್ಯವಾದಗಳು.